ಸರ್ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋದ್. ಏನಪ್ಪ ಕೆಲಸ ಅಂದರೆ ಅಲ್ಲಿ ಮಾವಿನ ತೋಪಲ್ಲಿ ಗಿಡಗಳು ಕಿತ್ತಾಗಬೇಕಿತ್ತು. ಏನಕ್ಕಪ್ಪ ಅಂದರೆ ಅಲ್ಲಿ ಗಿಡಗಳು ತೋಟದಾಗ ಊಜಿಗಳು ಬೀಳ್ತಾವೆ, ಅದಕ್ಕೆ ಮರಗಳೆಲ್ಲ ಕಿತ್ತಾಗಬೇಕು ಅಡ್ಡ ಆಗ್ತದ ಅಂದ್ರೆ ಅದನ್ನೆಲ್ಲ ಕ್ಲೀನಾಗಿ ಕಿತ್ಕೊಟ್ಬಿಟ್ಟು ತಿರ್ಗಿ ನಮ್ಮನ ಫೋನ್ ಹಾಕಿದ್ನಿ. ಅಣ್ಣ ಗಾಡಿ ಎಲ್ಲ ಕೆಲಸ ಮಾಡೋಕ್ಕಾಗಲ್ಲ ಅಣ್ಣ, ಗಾಡಿ ಫುಲ್ ಸ್ಲೋ ಆಗೈತೆ, ರೆಡಿ ಮಾಡಿಸ್ಲೇಬೇಕು ಅಂದು. ಹ್ಞೂ ಸರಿ ಆಯಿತು ಹೋಗೋ ಟೇಕಲ್ಕ ಅಂತ ಹೇಳಿದ್ನು. ಸರಿ ಅಂತ ಹೇಳ್ಬಿಟ್ಟು ಹಂಗೆ ಟೇಕಲ್ಕ ಹೋದ್ನಿ. ನಾವು ದೇಸಿ ಕೋಲಾರು ಮಾಲೂರು ಹಂಗೆಲ್ಲ ಏನೂ ಹೋಗಲ್ಲ. ಯಾಕಪ್ಪ ಅಂದರೆ ಟೇಕಲ್ಲೇ ನಮ್ಗೆ ಹತ್ರ ಇರುತ್ತೆ. ತಿರ್ಗಿ ಮೆಕ್ಯಾನಿಕ್ಕು ನಮ್ಮ ಮೆಕ್ಯಾನಿಕ್ಗೆ ಗೊತ್ತಿರೋ ಮೆಕ್ಯಾನಿಕ್ಕೆ ನೀಟಾಗೆಲ್ಲ ಮಾಡಿಕೊಡ್ತಾರೆ. ಇವರೇ ನಮ್ಮ ಮೆಕ್ಯಾನಿಕ್ ಮಂಜಣ್ಣ ಅಂತ ಹೇಳ್ಬಿಟ್ಟು JCB ಕೆಲಸ ಏನಾನ ಇರಲಿ ಅವರೇ ಮಾಡಿಕೊಡೋದು. ಇದು ಕಿಂಗ್ ಪೋಸ್ಟ್ ಕ್ಯಾರಿಯರ್ದು ಓಲ್ ಅಗಲ ಆಗಿತ್ತು. ಅದು ಪಿನ್ ಹಾಕೋದು, ಪಿನ್ ಹಾಕೋಕ್ಕೆ ಆಗ್ತಾ ಇದ್ದಿಲ್ಲ. ಅದನ್ನೆಲ್ಲ ಎತ್ತಿ ಇಲ್ಲಿ ಬೋರ್ ಮಾಡೋಕ್ಕಾಗಲ್ಲ ಅಂದರು ಕೋಲಾರಕ್ಕೆ ಎತ್ತು ಕಳಿಸಿದ್ದೀರಿ. ಸ್ಪೇರ್ ಆಗಿ ಅವ್ನು ಯಾರೋ ಒಬ್ಬನ ಡ್ರೈವರ್ ಬಂದಿದ್ನು, ನಾನು ರಜೆ ಹಾಕಿದ್ನಿ ಗಾಡಿಗೆ. ಬೋಲ್ಟ್ ಕಟ್ ಆಗೈತೆ ನೋಡ್ಕೊಂಡಿರೋ ಒಂದು ದಿನ ಗಾಡಿ ಓಡಿಸೋನೆ, ತಿರ್ಗಾ ಮರ್ಸೋ ದಿನ ಬೋಲ್ಟ್ ತಂದು ಹಾಕಿರೋ ಕೂಡ ಇರ್ದಿರೋ ಡಮ್ ಡಮ್ ಅಂತ ಇರೋದು ಫುಲ್ ಅಗಲ ಆಗೈತೆ. ಕಿಂಗ್ ಪೋಸ್ಟ್ ಕ್ಯಾರಿಯರ್ ಅಂತೂ ಬಿಚ್ಚಿ ಕೋಲಾರ್ಗೆ ಹಾಕೊಂಡು ಹೋಗೋರೆ. ಇವತ್ತಂತೂ ಅದು ಬೋರ್ ಮಾಡ್ಸಕ್ ಹೋಗಿರೋದು, ಅದು ಓಲ್ ಇದಾಗೈತೆ ಅಂತ ಹೇಳ್ಬಿಟ್ಟು ಪಿನ್ ಹಾಕೋದು. ಅದಕ್ಕೆ ಅವರು ಇದ್ಕೊಂಡು ಇವತ್ತಂತೂ ಆಗಲ್ಲ, ನಾಳೆ ಕೊಡ್ತೀನಿ ಅಂತ ಹೇಳವ್ರೆ. ಇನ್ನು JCB ಇಲ್ಲೇ ಆಲ್ಟು, ಇನ್ನು ನಾಳೆನೆ ಇನ್ನು ಟೈರುಗಳು ಗಿರುಗಳು ಎಲ್ಲ ಹಾಕ್ಸ್ಕೊಂಡ್ಬಿಡ್ತೀನಿ. ಗಾಡಿ ಇನ್ನು ಯಾವ್ದು ರಿಪೇರಿ ಅನ್ನೋದೇ ಇರಬಾರ್ದು, ಕ್ಲೀನಾಗಿ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್. ಇವತ್ತು ನನ್ನ ಜೀವನ ಇಷ್ಟು. ಈ ವಿಡಿಯೋ ಯಾರು ನೋಡ್ತಾ ಇರ್ತೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.